ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಸವದತ್ತಿಯ ಶ್ರೀಮಾತೆ ಗುಡ್ಡದ ಯಲ್ಲಮ್ಮನ ಒಂದು ಸಂಚಿಕೆಯನ್ನು ಕನ್ನಡಿಗ ಚಾನಲ್ ವೈಟಿಯ ಮೂಲಕ ತಮ್ಮೆಲ್ಲರಿಗೂ ಕೂಡ ತಿಳಿಸಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ನಿಜಕ್ಕೂ ಕೂಡ ದೇವತೆಗಳಿಗೂ ಕೂಡ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲ ಅನ್ನೋದಕ್ಕೆ ಈ ಒಂದು ಸಂಚಿಕೆ ಸಾಕ್ಷಿ ಅನ್ನುವಂಥ ಭಾವನೆಯನ್ನು ನಾವೆಲ್ಲರೂ ಕೂಡ ಒಪ್ಪಲೇಬೇಕು. ಹಾಗಿರುವಾಗ ನಾವು ನಮಗೆ ಬಂದಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳೇ ದೊಡ್ಡವು, ಅವುಗಳಿಂದ ಮುಕ್ತಿ ಆಗಲಿಕ್ಕೆ ನಮಗೆ ಸಾಧ್ಯವಿಲ್ಲವೇನೋ ಅನ್ನುವಂಥ ಒಂದು ಚಿಂತೆಯಲ್ಲಿ ನಾವು ತೊಡಗಿರುವಾಗ ದೇವತೆಗಳಿಗೂ ಕೂಡ ಕಷ್ಟಗಳು ಹಾಗೂ ರೋಗ ರುಜಿನಗಳು ಹಾಗೂ ಎಲ್ಲ ತಾಪತ್ರಯಗಳು ಕೂಡ ಬರ್ತಿದ್ದವು ಹಾಗೂ ಬಂದಿದ್ದವು ಅನ್ನುವುದು ಕೂಡ ಅಷ್ಟೇ ವಾಸ್ತವ ಹಾಗೂ ಸತ್ಯವಾದಂಥ ವಿಷಯ. ಹೀಗಿರಬೇಕಾದ್ರೆ ದೇವತೆಗಳಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಚರಿತ್ರೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿಯೋದು ಸ್ವಲ್ಪ ಉಚಿತ ಅನ್ನುವಂಥ ಭಾವನೆಯನ್ನು ನಾನು ಹೊಂದಿದ್ದೇನೆ. ಯಾಕಂದರೆ ನಾವು ಎಲ್ಲ ದೇವತೆಗಳ ಒಂದು ವಿಚಾರವಾಗಿ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ತರ್ತಾ ಇದ್ದೇನೆ. ಅವರೆಲ್ಲರ ಪ್ರಭಾವಳಿಗಳನ್ನು, ಅವರ ಆಶೀರ್ವಾದಗಳನ್ನು ಹಾಗೂ ಅವರ ಒಂದು ಪವಾಡಗಳನ್ನು ಕೂಡ ನಾನು ಬಿತ್ತರಿಸ್ತಾ ಇದ್ದೇನೆ. ಅದು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರತಕ್ಕಂಥ ಸಂಗತಿ. ಈಗ ನಾನು ಶ್ರೀ ರೇಣುಕಾದೇವಿಯ ಒಂದು ಚರಿತ್ರೆಯನ್ನು ಆಧರಿಸಿದ ಸತ್ಯ ಘಟನೆಯನ್ನು ಆಧರಿಸಿದ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗಿದ್ದೇನೆ. ಇದು ನಿಜಕ್ಕೂ ಕೂಡ ಪವಾಡಗಳಿಗೆ ಪವಾಡ ಹಾಗೂ ಯಲ್ಲಮ್ಮನ ಪವಾಡ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸಿದ್ದೇನೆ. ಅದು ಪುರಾಣ ಕಾಲಗಳಲ್ಲಿ ಇರ್ತಕ್ಕಂಥ ತಾಯಿ ಯಲ್ಲಮ್ಮನ ಒಂದು ಚರಿತ್ರೆ. ಆಗ ತಾಯಿ ಯಲ್ಲಮ್ಮ ತನ್ನ ಒಬ್ಬ ರಾಜನ ಮಗಳಾಗಿದ್ಲು ಹಾಗೂ ರೇಣುಕರಾಜನ ಮಗಳಾಗಿದ್ಲು. ಅವಳು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಬೇಕಾಗಿದ್ದರೂ ಕೂಡ ತನ್ನ ಒಂದು ದೈವಿ ಪುರುಷನಾದಂಥ ಜಮದಗ್ನಿಯನ್ನು ಮದುವೆಯಾಗುವ ವಿಚಾರವನ್ನು ತಂದೆ ಹತ್ತಿರ ಪ್ರಸ್ತಾಪ ಮಾಡಿದಾಗ ತಂದೆಗೆ ಕೋಪವಂತು. ಆದರೂ ಕೂಡ ಅವಳು ಹಠಬಿಡದೆ ಜಮದಗ್ನಿಯನ್ನೇ ವಿವಾಹವಾದಳು ಮತ್ತು ವರಿಸಿದಳು. ಆ ಸಂದರ್ಭದಲ್ಲಿ ದಟ್ಟಾರಣ್ಯದಲ್ಲಿ ಒಂದು ಕುಟೀರದಲ್ಲಿ ಅವಳು ಜಮದಗ್ನಿಯ ಜೊತೆಗೆ ಜೀವನವನ್ನು ಪ್ರಾರಂಭ ಮಾಡಿದಳು. ಆ ಸಂದರ್ಭದಲ್ಲಿ ಪ್ರತಿನಿತ್ಯ ಜಮದಗ್ನಿಯು ತಪಸ್ಸಿಗೆ ಕುಳಿತು 7ರೊಳಗಾಗಿ ಅಂದರೆ ಬೆಳಗ್ಗೆ 5ರೊಳಗಾಗಿಯೇ ಅಂದರೆ ಪ್ರಾತರ್ವಿಧಿಗಳನ್ನು ಪೂರೈಸಿಕೊಂಡು ಅವಳು ದಿನನಿತ್ಯ ಗಂಡನಿಗೆ ಅಂದರೆ ಜಮದಗ್ನಿಗೆ ಸ್ನಾನ ಮಾಡಲಿಕ್ಕೆ ಹೊಳೆಯಿಂದ ಅಂದರೆ ನದಿಯಿಂದ ನೀರು ತರಲಿಕ್ಕೆ ಹೋಗ್ತಿರ್ತಕ್ಕಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ಲು. ಆ ಸಂದರ್ಭದಲ್ಲಿ ಅಲ್ಲಿಯೇ ಹರಿತಿರ್ತಕ್ಕಂಥ ಮಲಪ್ರಭೆ ಅನ್ನುವಂಥ ನದಿ ಇದೆ. ಈಗಲೂ ಕೂಡ ಆ ನದಿ ಇದೆ. ಆ ನದಿಗೆ ಹೋಗಿ ಅವಳು ಜಮದಗ್ನಿಯ ಸ್ನಾನಕ್ಕೆ ನೀರನ್ನು ತರುವಂಥ ಸಂದರ್ಭ ಪ್ರತಿನಿತ್ಯ ಕೂಡ ಮಾಡ್ತಾಯಿದ್ಲು. ಒಂದು ದಿವಸ ಅವಳು ನದಿಗೆ ಹೋದಾಗ ಆ ಒಂದು ನದಿಯಲ್ಲಿ ರಾಣಿಯರು ರತಿ ಕ್ರೀಡೆಯಲ್ಲಿ ಅಂದರೆ ಜಲಕ್ರೀಡೆಯಲ್ಲಿ ಅವರು ಮಗ್ನರಾಗಿದ್ದರು. ಆ ಒಂದು ಜಲಕ್ರೀಡೆಯಲ್ಲಿ ತೊಡಗಿರ್ತಕ್ಕಂಥ ಆ ರಾಜ ಹಾಗೂ ರಾಣಿಯರನ್ನು ನೋಡಿ ಯಲ್ಲಮ್ಮನಿಗೂ ಕೂಡ ಏನೋ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಉಂಟಾಯಿತು. ನಾನು ರಾಜಕುಮಾರಿ ಇದ್ದೆ, ನನಗೂ ಕೂಡ ಈ ಒಂದು ಒಳ್ಳೆಯ ಜೀವನವನ್ನು ನಡೆಸಬಹುದಾಗಿತ್ತು ಅನ್ನುವಂಥ ಭಾವನೆಯು ಯಲ್ಲಮ್ಮನ ಮನಸ್ಸಿನಲ್ಲಿ ಬಂದಾಗ ಅಲ್ಲಿಯೇ ಅವಳು ತೆಗೆದುಕೊಂಡು ಹೋಗಿರ್ತಕ್ಕಂಥ ಮಣ್ಣಿನ ಬಿಂದಿಗೆ ಒಡೆದು ಹೋಯಿತು. ಹಾಗೂ ಹಾವು ಅಂದರೆ ಸಿಂಬಿಯನ್ನು ಮಾಡಿರ್ತಕ್ಕಂಥ ಹಾವು ಕೂಡ ಸರಿದು ಹೋಗಿಬಿಡ್ತು. ಆವಾಗ ನಿಜಕ್ಕೂ ಕೂಡ ಯಲ್ಲಮ್ಮನಿಗೆ ಒಂದು ಥರ ವಿಚಿತ್ರ ಭಾವನೆ ಹಾಗೂ ಸಂಕಟ ಉಂಟಾಗಲಿಕ್ಕೆ ಪ್ರಾರಂಭವಾಯಿತು. ಅವಳು ಮರಳಿ ತನ್ನ ಕುಟೀರದತ್ತ ಹೋದಾಗ ಜಮದಗ್ನಿ ಇವಳ ಬರುವಿಕೆಯನ್ನೇ ಕಾಯ್ತಾ ಕುಳಿತಿದ್ದ. ಆ ಸಂದರ್ಭದಲ್ಲಿ ಎಷ್ಟು ತಡವಾಯಿತು ನೀನು ಬರುವುದು ಅಂತ ಹೇಳಿದಾಗ ಅಲ್ಲಿ ನಡೆದಿರತಕ್ಕಂಥ ಘಟನೆಯನ್ನು ತಾಯಿ ಯಲ್ಲಮ್ಮ ಜಮದಗ್ನಿಯ ಮುನಿಯ ಮುಂದೆ ಪ್ರಸ್ತಾಪ ಮಾಡಿದ್ಲು. ಆಗ ಕೋಪಗೊಂಡ ಜಮದಗ್ನಿ ಇವಳನ್ನು ಶಪಿಸಿಬಿಟ್ಟ. ನಿನಗೆ ಕುಷ್ಠರೋಗ ಬರಲಿ ಹಾಗೂ ನಿನ್ನನ್ನು ಯಾರೂ ಮುಟ್ಟಿಸಿಕೊಳ್ಳದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿನಗೆ ಉಂಟಾಗಲಿ ಅನ್ನುವಂಥ ಒಂದು ಕಠೋರವಾದ ಶಾಪವನ್ನು ತಾಯಿ ಯಲ್ಲಮ್ಮನಿಗೆ ನೀಡಿದ. ಆವಾಗ ಜಮದಗ್ನಿಯು ಕುಟೀರದಿಂದ ತನ್ನ
ಜೀವನದಿಂದ ಅವಳನ್ನು ದೂರವೂ ಮಾಡಿಬಿಟ್ಟ. ಅದೇ ಒಂದು ಕಾರಣಕ್ಕಾಗಿ ಯಲ್ಲಮ್ಮನಿಗೆ ಕುಷ್ಠರೋಗ ಆವರಿಸಿಕೊಂಡು ಬಿಡ್ತು. ಮೈ ತುಂಬ ಬಸಿಯಲಿಕ್ಕೆ ಪ್ರಾರಂಭವಾಯಿತು. ಆ ಸಂದರ್ಭದಲ್ಲಿ ಅದರ ನೋವನ್ನು, ಅದರ ಕಷ್ಟವನ್ನು, ಅದರ ಒಂದು ಉರಿತವನ್ನು ತಾಳಲಾರದೆ ಅವಳು ಪರಿಸ್ತಪಿಸ್ತಾ ತನ್ನ ಜೀವನ ಹೀಗೆ ಕಾಯಿತು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ಲು. ಆ ಸಂದರ್ಭದಲ್ಲಿ ಅವಳಿಗೆ ಯಾರೋ ಒಬ್ಬರು ಹೇಳಿದರು, ಯಾಕಂದರೆ ಆವಾಗ ಈಗಿನಂತೆ ವೈದ್ಯರು ಇರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ಗಿಡಮೂಲಿಕೆ ತಜ್ಞರು ವೈದ್ಯರು ಇದ್ದರು. ಆವಾಗ ಯಾರೋ ಒಬ್ಬರು ಹೇಳಿದರು, ಇಲ್ಲ ನೀನು ಜೋಗಿನಾಥ ಮತ್ತು ಏಕನಾಥ ಅನ್ನುವಂಥ ವೈದ್ಯರಿದ್ದಾರೆ, ಅವರು ಪ್ರಸಿದ್ಧ ವೈದ್ಯರು, ಅವರಲ್ಲಿಗೆ ತೋರಿಸಿಕೊಂಡ್ರೆ ನಿನಗೆ ಕುಷ್ಠರೋಗ ನಿವಾರಣೆ ಆಗುತ್ತದೆ ಅನ್ನುವಂಥ ಒಂದು ವಿಷಯವನ್ನು ಪ್ರಸ್ತಾಪ ತಿಳಿಸಿದಾಗ ಯಲ್ಲಮ್ಮ ಅವರನ್ನು ಹುಡುಕಿಕೊಂಡು ಕಾಡಿನತ್ತ ಮೇಡಿನತ್ತ ತಿರುಗಾಡ್ತಾ ಅವರ ಊರಿಗೆ ಹೋದಳು. ಜೋಗಳ ಬಾವಿಗೆ ಹೋದಳು. ಜೋಗಳ ಬಾವಿಯಲ್ಲಿ ಜೋಗನಾಥ ಅನ್ನುವಂಥ ಒಬ್ಬ ವೈದ್ಯರಿದ್ದರು. ಆಮೇಲೆ ಎಕ್ಕೇರಿಗೆ ಹೋದರು. ಏಕನಾಥ ಅನ್ನುವಂಥ ಒಬ್ಬ ವೈದ್ಯ ಎಕ್ಕೇರಿಯಲ್ಲಿ ವಾಸ ಮಾಡ್ತಿದ್ದರು. ಅವರಿಬ್ಬರನ್ನು ಸಂಪರ್ಕ ಮಾಡಿ ತನಗೆ ಬಂದಿರತಕ್ಕಂಥ ಈ ದುರ್ವಿಧಿಯನ್ನು ಅವರ ಮುಂದೆ ಪ್ರಸ್ತಾಪ ಮಾಡಿದಾಗ, ಇಲ್ಲ ತಾಯಿ, ನಾವು ನಿಮಗೆ ಹುಷಾರು ಮಾಡ್ತೀವಿ, ನಿಮ್ಮನ್ನು ಗುರುಮುಖರನ್ನಾಗಿ ಮಾಡ್ತೀವಿ ಅನ್ನುವಂಥ ವಚನವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಅವರು ಬೇವಿನ ಸೊಪ್ಪು ಹಾಗೂ ಉಪ್ಪು ಎರಡರಿಂದ ತಯಾರು ಮಾಡಿರ್ತಕ್ಕಂಥ ಮತ್ತು ಇನ್ನೊಂದು ಅರಿಶಿಣದ ಒಂದು ಬೇರಿನಿಂದ ತಯಾರು ಮಾಡಿರ್ತಕ್ಕಂಥ 3 ಔಷಧಿಗಳನ್ನು ಅವರಿಗೆ ಅಂದರೆ ಯಲ್ಲಮ್ಮನಿಗೆ ನೀಡಿದರು. ಆಗ ಯಲ್ಲಮ್ಮ ಆ ಔಷಧಿಗಳನ್ನು ಮೈಗೆ ಹಚ್ಚಿಕೊಂಡು ಅವಳು ಸ್ನಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಳು. ಕ್ರಮೇಣ ಕೆಲವೊಂದು ದಿವಸಗಳಾದ ಮೇಲೆ ಅವಳ ಒಂದು ರೋಗ ಗುಣಮುಖವಾಗಲಿಕ್ಕೆ ಪ್ರಾರಂಭವಾಯಿತು. ಆವಾಗ ಮತ್ತೆ ಏಕನಾಥ ಮತ್ತು ಜೋಗಿನಾಥ ಅವರು ಯಲ್ಲಮ್ಮನನ್ನು ಸಂಪರ್ಕಿಸಿ, ಇಲ್ಲ ನೀನು ಇಲ್ಲಿ ಜೋಗಳ ಬಾವಿ ಇಲ್ಲೇ ಒಂದು ಎಣ್ಣೆಗೊಂಡ ಅಂತ ಹೇಳಿದೆ, ಆ ಎಣ್ಣೆಗೊಂಡಕ್ಕೆ ಹೋಗಿ ನೀನು ಸ್ನಾನ ಮಾಡು ಅಂತ ಹೇಳಿದರು. ಆವಾಗ ಸಾಕ್ಷಾತ್ ಪರಮಾತ್ಮ ಮತ್ತು ಪಾರ್ವತಿಯು ತಲೆಯಲ್ಲಿ ಇರತಕ್ಕಂಥ ಗಂಗಾ ಮಾತೆಯನ್ನು ಕೂಡ ಅವರು ಕರೆದುಕೊಂಡು ಆ ಒಂದು ಎಣ್ಣೆಗೊಂಡಕ್ಕೆ ಬಂದಿದ್ದರು. ಆ ಎಣ್ಣೆಗೊಂಡಕ್ಕೆ ಬಂದು ಗಂಗಾ ಮಾತೆಯಿಂದ ಅಲ್ಲಿ ನೀರನ್ನು ಸುರಿಸಿದರು. ಆ ಎಣ್ಣೆಗೊಂಡ ಈಗಲೂ ಕೂಡ ಇದೆ. ಆ ಒಂದು ಗಂಗಾ ಜಲದಿಂದ ಪುಣ್ಯ ಸ್ನಾನವನ್ನು ಮಾಡಿರ್ತಕ್ಕಂಥ ಯಲ್ಲಮ್ಮನಿಗೆ ಸಂಪೂರ್ಣವಾಗಿ ಕುಷ್ಠರೋಗ ನಿವಾರಣೆ ಆಯಿತು. ಈ ಸಂದರ್ಭದಲ್ಲಿ ಈಗಲೂ ಕೂಡ ಆ ಎಣ್ಣೆಗೊಂಡಕ್ಕೆ ಹೋಗ್ತಾರೆ ಭಕ್ತರು. ಹೋಗಿ ಅಲ್ಲಿ ಸ್ನಾನ ಮಾಡ್ತಾರೆ, ದೇವಿಗೆ ನಮಸ್ಕಾರ ಮಾಡ್ತಾರೆ. ಹಾಗೂ ತಮಗೆ ಏನಾದರೂ ಒಂದು ಶಾರೀರಿಕವಾಗಿ ಒಂದು ರೋಗಗಳು ಬಾಧೆಗಳು ಉಂಟಾದರೆ ಆ ದೇವಿಗೆ ಹರಕೆಯನ್ನು ಹೊರ್ತಾರೆ. ಉಪ್ಪು ಮತ್ತು ಬೇವಿನ ಸೊಪ್ಪನ್ನು ನಿನಗೆ ಅರ್ಪಿಸ್ತೀವಿ ತಾಯಿ, ನೀನು ನಮಗೆ ಒದಗಿರ್ತಕ್ಕಂಥ ಕಷ್ಟಗಳನ್ನು ನಿವಾರಣೆ ಮಾಡು, ರೋಗಗಳನ್ನು ದೂರ ಮಾಡು ಅನ್ನೋಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡಾಗ ಈಗಲೂ ಕೂಡ ಅಲ್ಲಿ ಒಂದು ಬೇವಿನ ಸೊಪ್ಪು ಮತ್ತು ಉಪ್ಪನ್ನು ಕೂಡ ಅಲ್ಲಿಯ ದೇವಿಗೆ ಅರ್ಪಣೆ ಮಾಡುವಂಥ ಪದ್ಧತಿ ಈಗಲೂ ಕೂಡ ಇದೆ. ಅದನ್ನು ನೀವೆಲ್ಲರೂ ಕೂಡ ಹೋಗಿ ನೋಡಬಹುದಾಗಿದೆ, ಪ್ರತಿನಿತ್ಯ ಅದನ್ನು ನೋಡಬಹುದಾಗಿದೆ. ಆಮೇಲೆ ಭಂಡಾರ, ಅರಿಶಿಣದಿಂದ ತಯಾರು ಮಾಡಿರ್ತಕ್ಕಂಥ ಭಂಡಾರ ಸರ್ವ ರೋಗಕ್ಕೂ ಕೂಡ ಉಪಶಮನವಾಗುವಂಥ ಒಂದು ಔಷಧಿ. ಆ ಭಂಡಾರವನ್ನು ಪ್ರತಿಯೊಬ್ಬ ಯಲ್ಲಮ್ಮನ ಭಕ್ತರು ಕೂಡ ಆ ಯಲ್ಲಮ್ಮನ ಭಂಡಾರವನ್ನು ಧರಿಸಿ ತಮ್ಮ ಒಂದು ಭಕ್ತಿ ಭಾವವನ್ನು ಮೆರೆಯುತ್ತಾರೆ. ಈ ಒಂದು 3 ಔಷಧಿ ಗುಣಗಳಿರುವ ಉಪ್ಪು, ಬೇವಿನ ಎಲೆ ಮತ್ತು ಭಂಡಾರವನ್ನು ಪ್ರತಿನಿತ್ಯ ಸ್ನಾನ ಮಾಡಿ ಮತ್ತು ಭಂಡಾರವನ್ನು ಹಚ್ಚಿಕೊಂಡ್ರೆ ಮೈಯಲ್ಲಿರ್ತಕ್ಕಂಥ ಪ್ರತಿಯೊಂದು ರೋಗಗಳು ವಾಸಿಯಾಗ್ತವೆ ಎನ್ನುವುದಕ್ಕೆ ಈಗಲೂ ಕೂಡ ಉದಾಹರಣೆ 7 ಕೊಳ್ಳದ ಯಲ್ಲಮ್ಮನ ಒಂದು ಪವಾಡ ಅಂತೇಳಿ ಹೇಳ್ಬೋದು. ಅವಳಿಗೆ ಒದಗಿ ಬಂದಿರತಕ್ಕಂಥ ಕಷ್ಟಗಳನ್ನು ನಿವಾರಣೆ ಮಾಡಿರ್ತಕ್ಕಂಥ ಪವಾಡ ಅಂತಲೇ ಹೇಳ್ಬೋದು. ಈಗಾಗಲೇ ಕೂಡ ಅಲ್ಲಿಯೇ ಜೋಗಳ ಬಾವಿ, ಅಂದರೆ ಜೋಗನಾಥ ಮತ್ತು ಏಕನಾಥ ಅನ್ನುವಂಥ ಮಹಾವೈದ್ಯರು ಇರ್ತಕ್ಕಂಥ ಊರುಗಳು ಕೂಡ ಇವೆ. ಅಂದರೆ ಅವು ಸುಮಾರು ಯಲ್ಲಮ್ಮನ ಗುಡ್ಡದಿಂದ ಜೋಗಿನಾಥನ ದೇವಸ್ಥಾನ ಊರು ಅಲ್ಲೇ ಜೋಗಳ ಬಾವಿ ಹತ್ರನೇ ಇದೆ. ಅದು ಮೊದಲು ಜೋಗಳ ಬಾವಿ ಇತ್ತು, ಈಗ ಅದು ಮುಳುಗಿದೆ. ಆಮೇಲೆ ಎಕ್ಕೇರಿ ಅನ್ನುವಂಥ ಒಂದು ಊರು ಇದೆ. ಅಂದರೆ ಮುನವಳ್ಳಿಯಿಂದ ನರಗುಂದಕ್ಕೆ ಹೋಗುವ ಮಾರ್ಗದಲ್ಲಿ ಅದು ಸುಮಾರು ಒಂದು 6 ಕಿಲೋಮೀಟರ್ ಅಂತರದಲ್ಲಿ ಇದೆ. ಅದನ್ನು ನೀವು ಈಗಲೂ ಕೂಡ ನೋಡಬಹುದಾಗಿದೆ. ಹೀಗೆ ಯಲ್ಲಮ್ಮನಿಗೆ ಒದಗಿ ಬಂದಿರತಕ್ಕಂಥ ಈ ಕಷ್ಟಮಯ ಪರಿಸ್ಥಿತಿಯಲ್ಲಿ ಜೋಗಿನಾಥ ಮತ್ತು ಏಕನಾಥರವರು ವೈದ್ಯರು ಅವರ ಒಂದು ಈ ಗಿಡಮೂಲಿಕೆಗಳಿಂದ ತಾಯಿ ಯಲ್ಲಮ್ಮನಿಗೆ ಒದಗಿ ಬಂದಿರತಕ್ಕಂಥ ಅವಳಿಗೆ ಉಂಟಾಗಿರ್ತಕ್ಕಂಥ ಕುಷ್ಠರೋಗವನ್ನು ನಿವಾರಣೆ ಮಾಡಿ ಅವರು ಯಲ್ಲಮ್ಮನನ್ನು ಕಾಪಾಡಿದರು ಅನ್ನುವಂಥ ಒಂದು ಉಲ್ಲೇಖವಿದೆ. ಹಾಗೂ ಯಲ್ಲಮ್ಮನ ಒಂದು ಜಾತ್ರೆಗೆ ಹೋಗುವಂಥ, ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗುವಂಥ ಪ್ರತಿಯೊಬ್ಬ ಭಕ್ತರು ಕೂಡ ಈಗಲೂ ಕೂಡ ಅವರು ಮೊದಲು
ಏಕನಾಥ ಮತ್ತು ಜೋಗನಾಥರನ್ನೇ ಮೊದಲು ನೆನಪು ಮಾಡಿಕೊಳ್ತಾರೆ. ಆ ನಂತರ ತಾಯಿ ಯಲ್ಲಮ್ಮನ ಒಂದು ಸ್ತುತಿಯನ್ನು ಪಠಿಸ್ತಾರೆ. ಈಗಲೂ ಕೂಡ ಅದು ವಾಡಿಕೆಯಲ್ಲಿ ಇದೆ. ಹೀಗಿರುವಾಗ ನಾವು ಯಾವಾಗಲೂ ಕೂಡ ನಾಸ್ತಿಕರಾಗಬಾರ್ದು, ಆಸ್ತಿಕರಾಗಬೇಕು, ಆಸ್ತಿಕರಾಗಬಾರ್ದು, ನಾಸ್ತಿಕರಾಗಬೇಕು ಅನ್ನುವಂಥ ಪರಿಪಾಠವನ್ನು ಹೊಂದಿರತಕ್ಕಂಥ ತೊಳಲಾಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ದೇವರನ್ನು ನಂಬಬೇಕು. ದೇವರ ಒಂದು ಆಚಾರ ವಿಚಾರಗಳನ್ನು ನಮಗೆ ನಾವು ಅಳವಡಿಸಿಕೊಳ್ಬೇಕು. ನಮ್ಮ ಮಕ್ಕಳಿಗೆ ಹಾಗೂ ನೆರೆಹೊರೆಯವರಿಗೆ, ನಮ್ಮ ಊರಿನವರಿಗೆ ಅದನ್ನು ತಿಳಿಸಿಕೊಡಬೇಕು. ಅಂದಾಗ ಮಾತ್ರ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಈ ಒಂದು ತಾಯಿ ಯಲ್ಲಮ್ಮನ ಒಂದು ವಿಚಾರವಾಗಿ ನಾನು ಈ ಸಂಚಿಕೆಯನ್ನು ತಮಗೆ ವಿಜ್ಞಾಪನೆ ಪೂರ್ವಕವಾಗಿ ತಮಗೆ ಅರ್ಪಿಸ್ತಾ ಇದ್ದೇನೆ. ಈ ಸಂಚಿಕೆಯನ್ನು ನೋಡಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ತಾಯಿ ಯಲ್ಲಮ್ಮನ ಈ ಒಂದು ವಿಚಾರವಾಗಿ ತಾವೆಲ್ಲರೂ ಕೂಡ ನಾಡಿನಾದ್ಯಂತ ಪ್ರತಿ ಮನೆಗೂ ಕೂಡ ತಲುಪಿಸುವಂಥ ಕಾರ್ಯವನ್ನು ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು. ನಿಮ್ಮ ಆಶೀರ್ವಾದ ಕನ್ನಡಿಗ ಚಾನಲ್ ಮೇಲೆ ಇರಲಿ ಅಂತ ಆಶಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.